ಹಾಯ್ ಗೈಸ್, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ನನ್ನ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನನ್ನ ವೈಫ್ ಮನೆಯಲ್ಲಿ. ನೋಡ್ಬೋದು ಅಲ್ಲಿ ಮನೆ ಕಾಣ್ತುಂಟು, ಮೇಲೆ ನಾನು ಟ್ಯಾರಿಸ್ ಮೇಲೆ ಇದ್ದೀನಿ. ಹಾಗಾಗಿ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಗೈಸ್, ಬ್ರೇಕ್ಫಾಸ್ಟ್ ಆಗಬೇಕಷ್ಟೇ. ಇನ್ನೂ ತಿಂಡಿ ಏನೂ ಆಗಿಲ್ಲ, ಎಲ್ಲ ಕೆಲಸ ಆಗಬೇಕಷ್ಟೇ. ಈಗ ಜಸ್ಟ್ ಎದ್ದಿದ್ದಷ್ಟೇ, ಒಂದು ಹಾಫ್ ಆನ್ ಅವರ್ ಆಯ್ತು ಎದ್ದು. ಆಲ್ರೆಡಿ ಟೈಮ್ 8-8:15 ಆಯಿತು. ನೋಡ್ಬೋದು ಅಲ್ಲಿದೆ ಕಾರ್, ನಾವೀಗ ಹೋಗೋ ಕಾರ್ ಅದರಲ್ಲಿ ಹೋಗೋದು. ಯಾರೆಲ್ಲ ನಾವು ಹೋಗ್ತಿದ್ದೀವಿ ಅಂದರೆ ನಾನು, ಭಾವ, ತಂಗಿ ಮತ್ತು ಅಮ್ಮ, ಅವರಮ್ಮ ಮತ್ತು ವೈಫು, ಇಷ್ಟು ಜನ ಈಗ ಇಲ್ಲಿಂದ ಹೊರಡ್ತೀವಿ. ಅಂದರೆ ಆ ಕಡೆಯಿಂದನೇ ಬರ್ತಾರೆ, ಅದು ಯಾರೆಲ್ಲ ಬರ್ತಾರೆ ಅಂತ ಆಮೇಲೆ ಮತ್ತೆ ಹೇಳ್ತೀನಿ. ಯಾಕೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಂದರೆ ಎಲ್ಲ ಗೊತ್ತಾಗ್ತದೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೈಸ್, ನೆಕ್ಸ್ಟ್ ಸಿಗುವ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಲಿಕ್ಕುಂಟು, ಮತ್ತೆ ಸಿಗ್ತೇನೆ ಬನ್ನಿ. ಕಾಯ್ಸ್ ನೋಡ್ಬೋದು, ಎಲ್ಲ ಹೊರಟೆ ಎಲ್ಲ ಆಗಿದೆ. ನೋಡ್ಬೋದು ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ, ಅಲ್ಲಿ ಭಾವನ ಗಾಡಿ, ಅಣ್ಣ ಗಾಡಿ. ಹಾಗೆ ಬನ್ನಿ, ಇನ್ನು ಹೊರಟೆ ಆಗಿದೆ. ಶರ್ಟ್ ಪ್ಯಾಂಟ್ ಎಲ್ಲ ಹಾಕ್ಬಿಟ್ಟು ನಾನು ಶೂಸ್ ಹಾಕ್ಕೊಂಡು ಹೊರಡಬೇಕು. ಬನ್ನಿ ಹೊರಡ್ತೇನೆ, ಎಲ್ಲ ಶೂಸೆಲ್ಲ ಹಾಕ್ಕೊಂಡು ಮತ್ತೆ ಸಿಗ್ತೇನೆ. ಹೊರಡೆಲ್ಲ ಆಗಿದೆ, ನಮ್ಮ ನೋಡಿ ಔಟ್ಫಿಟ್ ಹೀಗಿದೆ, ಚೆನ್ನಾಗುಂಟ ಭಾವನರು ತಜ್ಜಲ್ಲ. ನೆಕ್ಸ್ಟ್ ಮದಿಮೆಯರು ನಾವು ಹೋಗ್ತಿರೋದು ಗಾಯ್ಸಿ ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ. ನಮ್ಮ ಭಾವನ ಮುಖದಲ್ಲಿ ಮಂದಾಸ ಅದು, ಮದುವೆ ಮಂದಾಸ. ಇನ್ನು 1 ತಿಂಗಳಿನಲ್ಲಿ ಮದುವೆ ಗಾಯ್ಸ್, ಇನ್ನು 1 ತಿಂಗಳು, ಕೇವಲ 1 ತಿಂಗಳು ಬಾಕಿ ಇದೆ ಅಷ್ಟೇ. 1 ತಿಂಗಳ ಮುಂಚೆ ನಾವು ಈಗ ಹೋಗ್ತಿರೋದು ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ. ಮುಖದಲ್ಲಿ ಮಂದಾಸ, ಮದುವೆಗೆ ಮುಂಚೆಲ್ಲ ಮಂದಾಸ. ನಾವು ಹೋಗ್ತಿರೋದು ಕಾರಿಗೆ, ಇನ್ನೇನು ಐಟಮ್ಸ್ಗೆಲ್ಲ ಹೋಗ್ತೀವಿ. ಇಲ್ಲಿ ಮದುವೆ ಗಂಡು ಕೂರೋದು, ಇಲ್ಲಿ ಮದುವೆ ಗಂಡು ಸರಿ. ಥ್ಯಾಂಕ್ ಯು ಫಾರ್ ವೆಲ್ಕಮ್. ಚಂದ ಉಂಟಲ್ಲ ಕಾಯ್ಸಿ ನೋಡಿ, ಪೈಪು ಫುಲ್ ರೆಡಿ ಆಗಿದ್ದಾರೆ. ತಿರುಗಿದೆ ಇದಾದ ಲಾರಿ ಬರ್ತೇನೆ, ನಾನು ಕಾರ್ ಬರ್ತೇನೆ. ಅಯ್ಯೋ ನಿಂದು ಒಂದು ಜನ್ಮ. ಕಾಯ್ಸಿ ಎಲ್ಲ ಗಾಡಿ ಪ್ರಿಪರೇಷನ್ ಆಗ್ತಾ ಉಂಟು. JCB ನೋಡಿ ಗಾಯ್ಸ್, ಭಾವ ಎಲ್ಲ ಚಂಡಿ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ಈಗ ಹೊಸದ್ರಾಗಿ ಕೆಲಸ ಮಾಡೋದು. ಹೀಗಾಗಿ ಇಲ್ಲೂ ಮೊದಲು ಕೆಲಸನೇ ಮಾಡೋದಿಲ್ಲ, ಮಲಗಿದಲ್ಲೇ ಮಲಗೋದು. ಇವತ್ತು ಕೆಲಸ ಮಾಡ್ತಿರೋದು, ಫಸ್ಟ್ ಟೈಮ್ ಕೆಲಸ ಮಾಡೋದು. ಬನ್ನಿ ಗಾಯ್ಸ್, ಈಗ ಒಂದು ಗಾಡಿ ಎಲ್ಲ ಗ್ಲಾಸಿಗೆ ನೀರೆಲ್ಲ ಹಾಕಿ ಹೊರಡ್ತೀವಿ. ಬನ್ನಿ, ಅಂದರೆ ಈಗ ಇನ್ನೊಬ್ಬರು ಬರಲಿಕ್ಕಿದ್ದಾರೆ. ಬನ್ನಿ ಹೋಗುವ. ನಾವು ಕೂತಿದ್ದೇವೆ ನೋಡಿ. ನಮ್ಮಲ್ಲಿ ಹೊಸ ಜನ ಎಂಟ್ರಿ ಇದ್ದಾರೆ ನೋಡಿ, ಚೆನ್ನಾಗಿದೆ ಅಲ್ಲ. ಎಸ್, ಬನ್ನಿ ಗಾಯ್ಸ್ ಹೊರಡುವ. ಅಂದರೆ ಸಿಗ್ತಾನೆ ನೋಡಿ ಗಾಯ್ಸ್, ಮಂದಾಸ ನೋಡಿ ಗಾಯ್ಸ್, ಮದ್ದೆ ಹುಡುಕಡ ಮಂದಾಸ. ಎಷ್ಟು ಚಂದ ಉಂಟು ಅಂತ. ಸೇಮ್ ಒಬ್ಬ ಹುಡುಗನ ಥರ ಇದ್ದಾರೆ, ಮಗು, ಸಣ್ಣ ಮಗು. ಮನೆಗಾಯ್ಸ್ ಹೊರಡುವ. ಎಸ್, ಸ್ವಾಮಿ ಪರವಾಗಿದ್ದಾರೆ. ಎಸ್, ಮನೆಗಾಯ್ಸ್ ಹೊರಡುವ. ಕಟ್ಟಂಗಡಿ ಸಿಗ್ತೇನೆ ನೋಡಿ ಗೈಸ್. ಎಸ್, ಫುಲ್ ಫಾಸ್. ಒಂದು ಮದಿಮೆ, ಒಂದು ಮರ್ಯಾದೆ ಪಾಡು. ಇದು ಪೊರ್ಲಾತರಿ ಪಾಪ ಒಂದು ಎಡ್ಡೆ ಕುಳ್ಳಿದಿತ್ತಾರು. ಎಸ್, ನೋಡ್ಬೋದು ನಾವು ಅಲ್ಲಿಂದ ಬಂದು ಫ್ಯೂಲ್ ಹಾಕ್ಲಿಕ್ಕೋಸ್ಕರ ಬಂದ್ವಿ. ಇಲ್ಲಿಂದ ಇನ್ನೇನೋ ಹೊರಡ್ತೀವಿ, ಫ್ಯೂಲ್ ಹಾಕ್ಕೊಂಡು. ನೋಡ್ಬೋದು 1,500 ಪೆಟ್ರೋಲ್ ಹಾಕ್ಕೊಂಡು ಇಲ್ಲಿಂದ ಸೀದಾ ಹೊರಡ್ತೀವಿ. ಬನ್ನಿ ಗೈಸ್, ಆಗಿಂದವೇ
ಸಿಗ್ತೇನೆ ಬನ್ನಿ. ತಸ್ಕಾಯ್ತು ನೋಡಿ, ಪೆಟ್ರೋಲ್ ಎಲ್ಲ ಹಾಕೊಂಡಾಯ್ತು. ಆಗಲೇ ಖಾಲಿ ಇತ್ತು. 1 2 3 4 5 ಗುಟ್ಟಿ ಬನ್ನಿ ಹೊರಡುವ. ಕೂಪನ್ ಉಂಟು ನೋಡಿ ಗೈಸ್, 1,500 ಹಾಕಿದ್ದು ಕೂಪನ್ ಸಿಕ್ಕಿದೆ ಗೈಸ್. ನಾವೀಗ ನೋಡ್ಬೋದು ಬಜ್ಪೆಯಲ್ಲಿದ್ದೇವೆ. ಬಜ್ಪೆ ಸ್ಟ್ರೈಟ್ ಹೋದರೆ ಕಟೀಲಿಗೆ ಹೋಗ್ತದೆ, ಈ ಕಡೆ ಹೋದರೆ ಮಂಗಳೂರು ಹೋಗ್ತದೆ. ನೋಡಿ ಈ ಕಡೆ ಹೋದರೆ ಕಟೀಲು ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿಂದಾಗಿ ಹೋಗ್ತಾ ಇದ್ದೀವಿ ನಾವು. ಕಟೀಲು ಕಿನ್ನಿಗೋಳಿ ಆ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಆನ್ ದ ವೇ ಸಿಗುವ. ಎಸ್ ನೋಡ್ಬೋದು, ನಾವೀಗ ಮುಲ್ಕಿ ರೀಚ್ ಆಗಿದ್ವಿ. ಮುಲ್ಕಿ ಟೌನಲ್ಲಿದ್ವಿ ನೋಡ್ಬೋದು. ಇಲ್ಲಿಂದ ಸೀದಾ ರೈಟ್ ತಗೊಂಡೋದು ಸೀದಾ ಉಡುಪಿ ಹೋಗ್ತದೆ. ಬನ್ನಿ ಹೋಗುವ. ಹಾಗೆ ನೋಡೋದಾದರೆ ಯಾರಿಗೆಲ್ಲ ಬಪ್ಪನಾಡು ದೇವಸ್ಥಾನ ಅಂದರೆ ಮುಲ್ಕಿಯಲ್ಲಿರೋ ದೇವಸ್ಥಾನ ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ, ಇದೇ ನೋಡಿ ದೇವಸ್ಥಾನ. ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ನೋಡಿ ದ್ವಾರ ಕಾಣ್ತಿದೆ ನೋಡಿ, ಇದೇ ನೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಯಾರೆಲ್ಲ ಬಂದಿಲ್ಲ ಅವರೆಲ್ಲ ವಿಸಿಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನ ನೋಡಿದ್ರೆ ಹಾಗೆ ನಾವೀಗ ನೋಡಿ ಯಜಮಾಡಿ ಟೋಲ್ ಹತ್ರ ರೀಚ್ ಆಗಿದೆ. ಯಾರೆಲ್ಲ ಯಜಮಾಡಿ ಟೋಲ್ ನೋಡಿಲ್ಲ ನೋಡಿ, ಇದೆ ನೋಡಿ ಮಂಗಳೂರಿಂದ ಉಡುಪಿ ಹೋಗೋ ಇದೇ ಒಂದು ದೊಡ್ಡ ಟೋಲ್ ಇರೋದು, ಒಂದೇ ಸಿಂಗಲ್ ಆಗಿರೋದು. ಆಗ ನಾವು ನೋಡಿ ಪಡುಬಿದ್ರೆ ದಾಟಿ ಉಡುಪಿ ಹೋಗ್ತಿರೋ ಆನ್ ದ ವೇ. ಯಾರೆಲ್ಲ ಈ ಉಚಿಲ ಮಹಾಲಕ್ಷ್ಮಿ ದೇವಸ್ಥಾನ ನೋಡಲಿಲ್ಲ ನೋಡಿ, ಇಲ್ಲೇ ಇದೆ ನೋಡಿ, ರೈಟ್ ಸೈಡಲ್ಲಿ ಕಾಣ್ತಿದ್ದಾರೆ ನೋಡಿ ದ್ವಾರ, ಇದೇ ನೋಡಿ ದೇವಸ್ಥಾನ. ಮೋಸ್ಟ್ ಪವರ್ಫುಲ್ ಆಗಿದೆ, ಪವರ್ಫುಲ್ ದೇವಸ್ಥಾನ ಇದು ಸಹ. ಹಾಗೆ ಯಾರೆಲ್ಲ ಬಂದಿಲ್ಲ ಸ್ವಲ್ಪ ವಿಸಿಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಬನ್ನಿ ಮುಂದೆ ಹೋಗುವ. ನೋಡಿ ಗಾಯ್ಸ್, ಈಗ ಉಡುಪಿ ರೀಚ್ ಆಗಿದ್ದೀವಿ ನಾವು. ನೋಡ್ಬೋದು ಹಾಗೆ ನಾವು ಸಿಟಿ ಒಳಗಡೆ ಆಗಿ ಬಂದ್ವಿ ನೋಡ್ಬೋದು. ಉಡುಪಿ ಟೌನಲ್ಲಿ ಒಳಗಡೆ ಇದ್ದೀವಿ, ಸರ್ಕಲ್ ಹತ್ತಿ ನೋಡಿ. ಇದೆ ನೋಡಿ ಪ್ರೈವೇಟ್ ಬಸ್ ಸ್ಟ್ಯಾಂಡು. ನಾವು ನೋಡಿ ಈಗ ಫೈನಲಿಗೆ ಜಯಲಕ್ಷ್ಮಿ ರೀಚ್ ಆಗಿ. ಎಸ್, ಇನ್ನು ಭರ್ಜರಿ ಬೆಟ್ಟೆ, ಯಾರಿಗೆ ಏನೆಲ್ಲ ಬೇಕು ಎಲ್ಲ ತಗೊಳ್ಳುದು ಈಗ. ಫೈನಲಿ ನಾವು ರೀಚ್ ಆಗಿದ್ದೀವಿ ನೋಡ್ಬೋದು. ಬನ್ನಿ ಒಳಗೆ ಹೋಗುವ, ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಗಾಯ್ಸ್ ಒಳಗೆ ಹೋಗುವ. ಫುಲ್ಲು ಪಾರ್ಕಿಂಗ್ ಗಾಯ್ಸ್, ಫುಲ್ಲು ರಶ್, ಜನ ಸಾಗರ ನೋಡಿ. ಡ್ರೆಸ್ ತಗೊಳ್ಳಿಕ್ಕೆ ಇಷ್ಟು ಜನ ಸೇರ್ತಾರ. ನಮ್ಮ ಜನ ಸಾಗರ ನೋಡಿ. ಪಾರ್ಕಿಂಗ್ ಇಷ್ಟು ತುಂಬಿದೆ ಅಂದರೆ ಜನ ಹೇಗಿರ್ಬೋದು ಒಳಗೆ. ಬನ್ನಿ ಒಳಗೆ ಹೋಗಿ ನಿಮಗೆ ಮಂದಾಸ ನೋಡಿ ಮುಖದಲ್ಲಿ ಚೂರು ಇಂಚು ತಿರುಗಿದೆ. ಏತು ಕಾಸ್ಟ್ಲಿ ಇದೆ, ಏತು ಕಾಸ್ಟ್ಲಿ ಇದೆ ಸೀರೆ, ಏತು ಕಾಸ್ಟ್ಲಿ. 7,000 30,000 ಏತು ಸೊನ್ನೆ ನೋಡಿ ಗೈಸ್. ಎಲ್ಲ ಪರ್ಚೇಸಿಂಗ್ ಮುಂದೆ ಕೂತಿದ್ದಾರೆ. ನಾವು ಪಾಪದವರು ಹಿಂದೆ ಕೂತಿದ್ದೀವಿ. ಭಾವನಿಗೆ ತಲೆಯಲ್ಲಿ ಹೂ ಬಿಟ್ಟಂಗಾಗಿದೆ ನೋಡಿ ಗೈಸ್. ನಾವು ಬಂದದ್ದು ಪರ್ಚೇಸಿಂಗಿಗೆ, ನಾವು ಮಾಡ್ತಿರೋ ಟೈಮ್ ಪಾಸ್ ಒಳ್ಳೇದಿದೆ, ಒಳ್ಳೆ ಟೈಮ್ ಪಾಸ್ ಆಗ್ತಿದೆ ಮಾತ್ರ. ಬೇಗ ಸಂಜೆವರೆಗೆ ಜನ ಸಾಗರ ಗೈಸ್, ಒಂದೊಂದಲ್ಲ ಜನ ಸಾಗರ. ಎಸ್, ಮುಖದಲ್ಲಿ ಮಂದಾತ ರೆಡಿ ಆಯಿತು. ಇವತ್ತು ನೋಡ್ಬೋದು ನಾವು ಪರೋಟ ಮತ್ತು ಚಿಕನ್ ತಿಂತೀವಿ. ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ, ಹಾಗಾಗಿ ಅಲ್ಲೇ ನಾವು ಶಾಪಿಗೆ ಬಂದ್ವಿ. ಶಾಪ್ ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು, ಹಾಗೆ ಅಲ್ಲಿ ಬಂದು ಪರೋಟ ಮತ್ತು ಚಿಕನ್ ಆರ್ಡ್ರ್ ಮಾಡಿ ಹಾಗೆ ಒಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಸೀದಾ ಶಾಪಿಗೆ. ಬನ್ನಿ ಹೋಗುವ. ಎಸ್ ಗಾಯ್ಸ್, ನಾವೀಗ ಹೊಟ್ಟೆಗೆ ಹಾಕ್ಕೊಂಡು ಬಂದ್ವಿ. ಪರೋಟ ಚಿಕನ್ ಚೆನ್ನಾಗಿತ್ತಲ್ಲ, ಚೆನ್ನಾಗಿತ್ತು. ನಾವು ಒಳ್ಳೆ ಕೆಲಸ ಮಾಡಿದ್ದೇನೆಂದರೆ ಅವ್ರನ್ನ ಅಲ್ಲಿ ಬಿಟ್ಟು ನಾವು ಪರೋಟ ತಿನ್ನಲಿಕ್ಕೋಸ್ಕರ ಬಂದು. ಬೆಳಗಿಂದ ಏನು ತಿಂದಿಲ್ಲಲ್ಲ, ಹೊಟ್ಟೆ ಹಸಿತಿತ್ತು. ಹಾಗೆ ಪರೋಟ ಚಿಕನ್ ನೋಡಿದ್ರೆಲ್ಲ ತಿಂದಿದ್ದು. ಹಾಗೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋಗ್ತಾಯಿದ್ವಿ. ಭಾವನಿಗೆ ಒಂದು ಬಾಟ್ಲು ಬೇಕಂತಿದ್ವಿ, ನೀರು ಬಾಟ್ಲು. ಹಾಗೆ ಹೋಗ್ತಾಯಿದ್ವಿ. ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ, ಆಲ್ರೆಡಿ ಟೈಮಿಗೆ 12 ಗಂಟೆ ಆಗಿದೆ. ಒಂದು ಏತ್ ಬರ್ತಾವೆ ಬರ್ತಾ ಚೆನ್ನಾಗಿ ಗ್ಯಾರಂಟಿ.
ಬನ್ನಿ ಗೈಸ್ ನೋಡುವ ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ದಾರೆ ಅಂತ. ಬಡಬುನ ಅಕಡೆ ಎಂಕಲ್ ತಿಂದು ಅನ್ನದ ಅವನ್ನ ತಿಂಡ್ರ ವೈದ್ಯನಕ್ಕೆ ಅಕಡೆ ಎಂಕ್ಲು ಧರ್ಮದ ಕಾಪಿ ಇರು ಅರ್ಪಿದಾರ ಧರ್ಮದ ಕಾಪಿ ದಿಗ ನೋಲ್ಲ ಬರ್ಪದ ಕಾಂಪಾರು ಹೆಚ್ಚು ನೋಡಿ ಎಷ್ಟು ಜನ ಸಾಗರ ಜನ ನೋಡಿ ನೋಡಿ ಇಲ್ಲಿ ಕಾಫಿ ರೇಟ್ ಕಾಫಿ ಗಾಯ್ಸ್ ಕಮ್ಮಿದು ಕರಡಿ ನಮ್ಮನ ಬಾವನೊಂದು ಅನುಭವ ಬಾವ ಪನ್ಲೇರ್ನ ಅನುಭವ ಡ್ರೆಸ್ ತೆಪ್ಪಿನ ಆ ತೀರ್ನೊಂದು ಅನುಭವ ಪನ್ಲೇರ್ನ ಕಣ್ಣು ಯಾಕಡೆ ಬಣ್ಣ ಬಲ್ದು ಬಲ್ದಿತ್ತೇನೆ ಕೆಂಪು ಕೆಂಪು ಆತೀನಿ ಓಲ್ ಬಡ ಬಡ ಮೂಲು ಬಡ ಬಡ ಆಪನ ಗಾಯ್ಸ್ ನೋಡಿ ಇವರ ಮುಸುಂಡಿಗೊಂದು ಹುಡುಗಿ ಬೇಕಂತೆ ಯಾರಾದ್ರೂ ಇದ್ರೆ ಹೇಳಿ ಒಳ್ಳೆ ಹುಡುಗ ಏನೇ ಹ್ಯಾಬಿಟ್ ಇಲ್ಲ ದೇವರಂತ ಮನಸ್ಸು ಎರಡನೆತ್ತಿನ ಎಡ್ಡೆ ಜನ ಎರಡನೆತ್ತಿನ ಎಡ್ಡೆ ಪೊಣ್ಣೆತ್ತಿನ ಪಲ್ಲೆ ಬೇರೆ ದೇವರ ಲೆಕ್ಕದು ಪೇರಿಗೆ ವರದಕ್ಷಿಣದಲ್ಲ ಪೋಡ ಬೇರೆ 10 ಲಕ್ಷ ಕೊಡ್ತೀನಿ 10 ಲಕ್ಷ ವರದಕ್ಷಿಣೆ ಡೌರಿ ಕೊಡ್ತಂದು 2 ಪಂಡ್ರೆ ಹೋಚಿರಲ್ಲ ನಾಳ ಮಲ್ಲೆ ಬೇರೆ ಕೊಂಚಿ ಪೊಣ್ಣೆತ್ತಿನ ಪಲ್ಲೆ ನಮ್ಮ ಮಾಮಿನ ಅವಸ್ಥೆ ನೋಡಿ ಗಾಯ್ಸ್ ಮಾಮಿ ಚೂರಿಂಜಿ ತಿರುಗಲಿ ನೋಡಿ ಗಾಯ್ಸ್ ಮಾಮಿ ಅವಸ್ಥೆ ಪಾಪ ಆಗಿ ಹೋಗಿದ್ದಾರೆ ನೋಡಿ ಗಾಯ್ಸ್ ಸೆಲೆಕ್ಷನ್ ಆಗ್ತಾ ಉಂಟು ಅವರೇ ಮದುವೆ ಹುಡುಗಿ ಇವರು ಸ್ಯಾರಿ ಪರ್ಚೇಸ್ ಮಾಡಿ ಮಾಡಿ ಸುಸ್ತಾಗಿ ಕಂಗಲಾಗಿ ಹೋಗಿದ್ದಾರೆ ಬ್ಯಾಚುಲರಿಗೆ ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಪನ್ನಿ ಈ ರೀತಿ ಕುಂಟದೆ ಪೆರ ಓಪಾರ್ ಹೀರೋ ಪೊಣ್ಣ ಗೀರ್ಲ ಒಟ್ಟಿಗೆ ಬೋಡು ಅದಕ್ಕೆ ದಾದಮ್ಮ ಆ ತೀರ ಬಗ್ಗೆ ಒಂದು 2 ಪಾತ್ರೆ ಎಷ್ಟು ಬಂಡೆ ಅನ್ಬೋದು ದೇವರಂತಿನ ಮನಸ್ಸು ಈತು ಪೂರ ಎಡ್ಡೆ ಉಪ್ಪು ಗೀರು ಪರ್ಚೇಸ್ ಹೋಯ್ತು ಎಡ್ಡಾವ ನೋಡಿ ಈಗ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹೋಗ್ತಿದ್ವಿ ಇವರಿಗೆ ಸ್ಯಾರಿ ಪರ್ಚೇಸ್ ಆಗ್ಲಿಕ್ಕೆ ಉಂಟು ಬನ್ನಿ ಕೆಳಗೆ ಹೋಗುವ ಬನ್ನಿ ನೋಡಿ ಗೈಸ್ ಮೇಲೆ ಫ್ಲೋರಿಂದ ಕೆಳಗೆ ಫ್ಲೋರಿಗೆ ಬಂದಿದ್ದೀವಿ ಜನ ಸಾಗರ ಇದ್ದಾರೆ ಇಲ್ಲಿ ನಮ್ಮ ಏನಂತ ಜನಸಾಗರದಿಂದ ಮುಳುಗಿ ಹೋದ ಮಾಲು ನೋಡಿ ಲೇಡೀಸ್ ಸ್ವಲ್ಪ ಪರ್ಚೇಸ್ ಎಲ್ಲ ಮುಗೀತು ಇನ್ನು ಇವರಿಗೊಂದು ಪರ್ಚೇಸ್ ಆಗಲಿಕ್ಕೆ ಉಂಟು ಇದನ್ನು ಊಟದೊಂದು ಕೂಪನ್ ಕೊಟ್ಟಿದ್ದಾರೆ ಊಟ ಮಾಡಿ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ವಿ ಮನೆಗೆ ನಾವು ಊಟಕ್ಕೆ ಹೊರಟಿದ್ದೇವೆ ಕೂಪನ್ ಕೊಟ್ಟಿದ್ದಾರೆ ಕೂಪನಲ್ಲಿ ಊಟ ಮಾಡಿ ದೊಡ್ಡ ಕೆಳಗೆ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನೋಡಿ ಎಂಟ್ರೆನ್ಸ್ ಹತ್ರ ಬನ್ನಿ ಈ ಕಡೆ ಬನ್ನಿ ನೀವು ಈ ಕಡೆ ಬಂದ್ಬಿಡಿ ಹೋಗಿ ಈಗ ಅಣ್ಣ ಮೊಬೈಲ್ ಬನ್ನಿ ಅಮ್ಮ ಗ್ರೌಂಡ್ 7th ಫ್ಲೋರ್ಗೆ ಬಂದಿದ್ವಿ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟಕ್ಕೆ ಒಳ್ಳೆಯದು ಆಯ್ತು ನಾವೀಗೆಲ್ಲ ಊಟಕ್ಕೆ ಬಂದಿದ್ದೀವಿ ನೋಡ್ಬೋದು ಸ್ಪೆಷಲ್ ಅದೊಂದು ಗೀ ರೈಸ್ ಚಪಾತಿ ಸಾರು ಪಲ್ಯ ಅನ್ನಕ್ಕೆಲ್ಲ ರೆಡಿಯಾಗಿದೆ ರೆಡಿ ಎಂತುಂಡು ಎಕ್ಸ್ಪೀರಿಯನ್ಸ್ ಅರ್ಧ ದಿನ ಅಣ್ಣ ಫುಲ್ಲು ಬಚ್ಚಿ ಹೋಗಿದ್ದಾರೆ
ನೋಡಿ ಗೈಸ್ ಎಲ್ಲ ಊಟ ಇದೆ. ಜಯಲಕ್ಷ್ಮಿ ಅವ್ರದ್ದು ಊಟ ಮೇಲೆ 7th ಫ್ಲೋರ್ 7th ಫ್ಲೋರಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ವೆಜ್ ಊಟ. ಬನ್ನಿ ಊಟ ಮಾಡೋ ಮತ್ತೆ ಸಿಗ್ತೇನೆ. ನೋಡಿ ಗೈಸ್ ಪರ್ಚೇಸಿಗೆ ಒಂದೊಂದು ಕಾರ್ಡ್ ಕೊಟ್ಟಿದ್ದಾರೆ. ಒಂದೊಂದು ಬಕೆಟಿಗೆ ಒಂದೊಂದು ಕಾರ್ಡ್ ಕೊಟ್ಟಿದ್ದಾರೆ. ಈಗ ಅದನ್ನು ತಗೊಂಡು ವಾಪಸ್ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಟೈಮ್ ನೋಡಿ 3:30, ಇನ್ನೂ ಮುಗ್ದಿಲ್ಲ. ಜಾಸ್ತಿ ನೋಡ್ಬೋದು. ನಾವೀಗ ಕ್ಯಾಶ್ ಕೌಂಟ್ರ್ ಹತ್ರ ಬಂದಿದ್ದೀವಿ ನೋಡಿ ಗೈಸ್. ಯಾವ ಥರ ಜನ ಇದ್ದಾರೆ ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಒಂದು ಜನಸಾಗರದ ಒಂದು ಶಾಪ್ ನೋಡಿರೋದು. ಹಾಗಾಗಿ ಬನ್ನಿ ನಾವು ಇನ್ನೂ ಬಿಲ್ಲಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ಸಿಗ್ತೇನೆ. ಬನ್ನಿ ನೋಡಿ ಪರ್ಚೇಸ್ ಮಾಡಿ 1 ಲಕ್ಷ ಪರ್ಚೇಸ್ ಮಾಡಿ 1 ಲಕ್ಷ ಇಲ್ಲೆಲ್ಲ ಕಾಣ್ತಾ ಉಂಟಾ? ಇಲ್ಲಿ 50 ಸಾವಿರ ಅಲ್ಲೊಂದು 50 ಸಾವಿರ ಅಲ್ಲಿ ಕೋಲ ನೋಡಿ ಗೈಸ್, ಕೋಲ ಇಲ್ಲಿ ನೋಡಿ. ಆಯ್ತು, ಬೆಳಿಗ್ಗೆ 11:30 ಹೋಗಿದೆ. ಗಂಟೆ ಈಗ 5:30 ಗಂಟೆ. ಒಂದು ದಿನ ಫುಲ್ ಆಯ್ತು. ಪೂರ ಮುಗಿನ ಬೆಳಿಗ್ಗೆ ಬಂದಿದ್ದೀವಿ 11:30. ಈಗ ಟೈಮ್ 5:30. ಎಂಥ ಒಂದು ಪರ್ಚೇಸ್, 1 ಲಕ್ಷ ಪರ್ಚೇಸ್. ಇಲ್ಲ ಬೇಕಾ ಮದುವೆ ಹೋಗುದು ಏನಿಲ್ಲ. ಎಸ್ ಗಾಯ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್.